ಇತ್ತೀಚೆಗೆ ರಾಜ್ಯದಲ್ಲಿ ಒಂದು ಟ್ರೆಂಡ್ ಪ್ರಾರಂಭ ಆಗಿತ್ತು. ರೈತ ಯುವಕರು ಸೇರಿದಂತೆ ಇನ್ನು ಉಳಿದಂತಹ ಯುವಕರು ಒಂದು ಮನವಿ ಮಾಡೋ ಮಟ್ಟಿಗೆ, ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಕುಮಾರಸ್ವಾಮಿ ಅವರು ಸಿಎಂ ಆದಾಗ ಅವ್ರಿಗೆಲ್ಲ ಪತ್ರ ಬರೆದು ದಯವಿಟ್ಟು ಹುಡುಗಿ ಸಿಗ್ತಾ ಇಲ್ಲ, ಏನಾದ್ರೂ ಕ್ರಮ ಕೈಗೊಳ್ಳಿ ಅನ್ನೋ ಮಟ್ಟಿಗೆ ಮನವಿ ಮಾಡ್ಕೊಂಡಿರುವಂತಹ ಸುದ್ದಿಗಳನ್ನ ಕೂಡ ನೋಡಿದ್ವಿ. ಈಗ ಮತ್ತೆ ಅಂತದ್ದೇ ಒಂದು ಸುದ್ದಿ ಬರ್ತಾ ಇದೆ. ಮದುವೆಗೆ ಹುಡುಗಿ ಸಿಗ್ತಾ ಇಲ್ಲ, ದೇವ್ರೆ ನೀನೇ ಕಾಪಾಡಪ್ಪ. ಕಂಕಣ ಭಾಗ್ಯಕ್ಕಾಗಿ ಹುಂಡಿಗೆ 30 ಯುವಕರು ಹೆಸರು ಬರೆದು ಹಾಕಿದ್ದಾರಂತೆ. ಸಿದ್ದೇಶ್ವರ ಸ್ವಾಮಿ, ಅಜ್ಜಯ್ಯ ಸ್ವಾಮಿಗೆ ಯುವಕರು ಪ್ರಾರ್ಥನೆ ಮಾಡಿದ್ದಾರೆ. ಕಂಕಣ ಭಾಗ್ಯಕ್ಕಾಗಿ ಯುವಕರು ವಿಶೇಷ ಪೂಜೆಯ ಮೊರೆ ಹೋಗಿದ್ದಾರಂತೆ. ಆದಷ್ಟು ಬೇಗ ಕನ್ಯೆ ಸಿಗಲಿ ಅಂತ ದೇವರಿಗೆ ಪೂಜೆ ಮಾಡ್ತಿದ್ದಾರೆ ಯುವಕರು. ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಹೋಬಳಿಯಲ್ಲಿ ಪೂಜೆ ನೆರವೇರಿಸಲಾಗಿದೆ ಯುವಕರಿಂದ. ಕಾರಣ ಹುಡುಗಿರು ಸಿಗ್ತಾ ಇಲ್ಲ ಮದುವೆ ಆಗಕ್ಕೆ ಅಂತ. ಇನ್ನು ರೈತ ಯುವಕರಂದ್ರೆ ತಿರಸ್ಕಾರ ಅಂತೆ, ಯಾರು ಕೂಡ ಕನ್ಯೆ ಕೊಡಲ್ಲ. ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಈ ಹಿಂದೆ ಕುಮಾರಸ್ವಾಮಿ ಅವರು ಸಿಎಂ ಆದಾಗ ಒಬ್ಬ ಯುವಕ ಪತ್ರ ಕೂಡ ಬರೆದಿದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಒಬ್ಬ ಯುವಕನ ಕಥೆಯಲ್ಲ, ಬಹುತೇಕ ರೈತ ಯುವಕರ ಕಥೆ ಇದೆ. ಊರಲ್ಲಿರ್ತೀವಿ, ಊರಲ್ಲಿ ಸೆಟ್ಲ್ ಆಗಿದ್ದೀವಿ ಅಂದ್ರೆ ಯಾರು ಕನ್ಯೆ ಕೊಡಕ್ ಮುಂದೆ ಬರಲ್ಲ, ಹಾಗಾಗಿ ಪರಿಹಾರ ಮಾಡಿ ಇದನ್ನ ಅಂತ ಎಲ್ಲ ಮನವಿ ಮಾಡ್ಕೊಂಡಿರುವ ಸುದ್ದಿ ನೋಡಿದ್ವಿ. ಅದರ ಬೆನ್ನಿಗೆ ಈಗ ದೇವರ ಮೊರೆ ಹೋಗಿದ್ದಾರೆ ಯುವಕರು. ಕನ್ಯೆ ಸಿಗ್ತಾ ಇಲ್ಲ, ದಯವಿಟ್ಟು ಬೇಗ ಮದುವೆ ಆಗ್ಲಪ್ಪ, ಕಾಪಾಡಪ್ಪ ದೇವ್ರೆ ಅಂತ ದೇವರ ಮೊರೆ ಹೋಗಿದ್ದಾರೆ 30ಕ್ಕೂ ಹೆಚ್ಚು ಯುವಕರು.